ಅತಿಥಿ ಉಪನ್ಯಾಸಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಕೃತ್ಯ ಎಸಗಿದ 5 ಅತಿಥಿ ಉಪನ್ಯಾಸಕರನ್ನ ಅಮಾನತು ಮಾಡಲಾಗಿದೆ. ಅತಿಥಿ ಉಪನ್ಯಾಸಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಕೃತ್ಯ ಎಸಗಿದ 5 ಅತಿಥಿ ಉಪನ್ಯಾಸಕರನ್ನ ಅಮಾನತು ಮಾಡಲಾಗಿದೆ. ಆರೋಪಿಗಳನ್ನ ಸಸ್ಪೆಂಡ್ ಮಾಡಿದ ವಿವಿ ಆಡಳಿತ ಮಂಡಳಿ. ಸ್ವರೂಪ್ ಕುಮಾರ್, ರಾಮಾಂಜನೇಯ, ರಂಗಸ್ವಾಮಿ, ಜಗನ್ನಾಥ್, ಶಿವರಾಮ್ ಸಸ್ಪೆಂಡ್ ಮಾಡಿದೆ ವಿವಿ ಮಂಡಳಿ. ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕೂ ಕೂಡ ನಿರ್ಬಂಧವನ್ನ ನೀಡಲಾಗಿದೆ. ಅತಿಥಿ ಉಪನ್ಯಾಸಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಕೃತ್ಯ ಎಸಗಿದ 5 ಅತಿಥಿ ಉಪನ್ಯಾಸಕರನ್ನ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ಆರೋಪಿಗಳನ್ನ ಸಸ್ಪೆಂಡ್ ಮಾಡಿದೆ ವಿವಿ ಆಡಳಿತ ಮಂಡಳಿ. ಇನ್ನು ಸ್ವರೂಪ್ ಕುಮಾರ್ ಹಾಗೆ ಶಿವರಾಮ್, ರಾಮಾಂಜನೇಯ, ರಂಗಸ್ವಾಮಿಯನ್ನ ಸಸ್ಪೆಂಡ್ ಮಾಡಿದೆ. ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಇವರಿಗೆ ಕೆಲಸ ಸಿಗಬಾರ್ದು, ಕೆಲಸಕ್ಕೂ ಕೂಡ ನಿರ್ಬಂಧವನ್ನ ಸದ್ಯಕ್ಕೆ ಹೇರಲಾಗಿದೆ. ನೀವು ಕೂಡ ಗಮನಿಸಿರ್ತೀರಾ, ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಅದರಲ್ಲೂ ಉಪನ್ಯಾಸಕರ ಅಸಲಿ ಬಣ್ಣ ಏನು ಅಂತ ನೀವು ಕೂಡ ಗಮನಿಸಿದ್ರಿ. ಎಷ್ಟರ ಮಟ್ಟಿಗೆ ಅಸಹ್ಯವಾಗಿ ಇವರೇನು ಪಾಠ ಮಾಡೋದಕ್ಕೆ ಅಂತ ಉಪನ್ಯಾಸಕ ಹುದ್ದೆಗೆ ಬಂದಿದ್ರ ಅಥವಾ ಏನಕ್ಕೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅಂತ ಬಂದಿದ್ರ ಅಂತ ಗೊತ್ತಿಲ್ಲ. ವೈರಲ್ ಆಗಿರೋ ವಿಡಿಯೋಗಳು ನೀವು ಗಮನಿಸ್ತಾ ಇದ್ದೀರಾ. ಉಪನ್ಯಾಸಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಅಂತ ಇದೆಯಲ್ಲ, ಅಲ್ಲಿ ವೈರಲ್ ಆಗಿರೋ ವಿಡಿಯೋಗಳು ಕೂಡ ಹಾಕ್ತಾ ಇದೀವಿ. ಇವರೇನು ಮಕ್ಕಳಿಗೆ ಇದೇ ಶಿಕ್ಷಣ ಹೇಳ್ಕೊಡ್ತಾ ಇದ್ರೇನು? ಸದ್ಯ ವಿವಿ ಮಂಡಳಿಯವರನ್ನ ಅಮಾನತು ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತಾನೆ ಹೇಳಬಹುದು. ಇಲ್ಲಾಂದ್ರೆ ಫ್ಯೂಚರ್ ನಮ್ಮ ಮಕ್ಕಳು ಏನಾಗ್ತಾರೆ, ಇವರ ರೀತಿಯಲ್ಲೇ ಆಗ್ತಾರೆ. ಅವರು ಏನ್ ನಮ್ಮ ದೇಶಕ್ಕೆ ಕೊಡುಗೆ ಕೊಡೋದಿರ್ಲಿ, ಅವರಿಗೆ ಅವರು ನೋಡ್ಕೊಳ್ಳೋ ಅಷ್ಟು ಶಕ್ತಿ ಕೂಡ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ ತೋರಿದ ಹಿನ್ನೆಲೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ಸಾಕಷ್ಟು ಮುಜುಗರ ಆಗಿತ್ತು. ಸಾಕಷ್ಟು ಡ್ಯಾಮೇಜ್ ಹಿನ್ನೆಲೆ ಉಳಿದ ವಿವಿಗಳಿಗೂ ಕೂಡ ಕುಲಪತಿ ಅವರು ಪತ್ರ ಬರೆದಿದ್ದಾರೆ. ಈ ಬೆನ್ನಲ್ಲೇ ಸೇವೆಯಿಂದ ಅಮಾನತುಗೊಳಿಸಿದ ವಿವಿ ಮಂಡಳಿ ಇನ್ನು ಮುಂದೆ ಅರ್ಜಿ ಹಾಕಿದ್ರು ಕೆಲಸ ಸಿಗದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ. ಸದ್ಯ 5 ಅಮಾನತುಗೊಳಿಸಿ ವಿಶ್ವವಿದ್ಯಾಲಯ ಈ ಆದೇಶವನ್ನು ಹೊರಡಿಸಿದೆ. ವಿದ್ಯಾರ್ಥಿನಿಯರು ಜೊತೆ ಕೂಡ ಅಸಭ್ಯವಾಗಿ ವರ್ತಿಸಿದ್ರು. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸಾಕಷ್ಟು ಮುಜುಗರ ಕೂಡ ಆಗಿತ್ತು. ಇದರಿಂದ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಕಷ್ಟು ಮುಜುಗರವನ್ನ ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿತ್ತು ವಿವಿಗೆ. ಹಾಗಾಗಿ ವಿವಿಗಳಿಗೆ ಕುಲಪತಿಯವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಸೇವೆಯಿಂದ ನಾವು ಅಮಾನತ್ ಮಾಡಿದ್ದೀವಿ, ನಿಮ್ಮ ಕಡೆ ಏನಾದರೂ ಅರ್ಜಿ ಹಾಕಿದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೆಲಸ ಕೊಡಬೇಡಿ, ಕೆಲಸ ಕೊಟ್ಟರೆ ಅಲ್ಲೂ ಕೂಡ ಬಂದು ಇದೇ ರೀತಿ ಕೆಲಸ ಮಾಡ್ತಾರೆ, ಆಗ ನಿಮ್ಮ ವಿವಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಇವ್ರಿಗೆ ಅಲ್ಲೂ ಕೆಲಸ ಕೊಡಬೇಡಿ ಅಂತ ಸದ್ಯಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸದ್ಯಕ್ಕೆ ಏನು ಆರೋಪಿಗಳಿದ್ರೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಒಂದು ರೀತಿಯ ಒಳ್ಳೆಯ ನಿರ್ಧಾರ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಇಂತಹ ಶಿಕ್ಷಕರು ಏನ್ ತಾನೇ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ? ಸಿಂಡಿಕೇಟ್ ನಲ್ಲಿ ಸಭೆಯನ್ನು ನಡೆಸಿ ಚರ್ಚೆಯನ್ನ ಮಾಡಿ ಅಲ್ಲಿ ಇವರನ್ನು ಸಸ್ಪೆಂಡ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಇದರಲ್ಲಿ ಅವರದೇ ಫಾಲ್ಟ್ಗಳು ಎದ್ದು ಕಾಣುತ್ತೆ. ಅಂದ್ರೆ ವಿಡಿಯೋಗಳಲ್ಲಿ ನೋಡಬಹುದು, ಒಬ್ಬ ಬಾಲಕಿಯನ್ನ ಅಂದ್ರೆ ವಿದ್ಯಾರ್ಥಿನಿಯನ್ನ ತುಂಬಿದ ಸಭೆಯಲ್ಲಿ ಆಕೆಯನ್ನ ಲಿಫ್ಟ್ ಮಾಡಿ ಒಂದು ಡ್ಯಾನ್ಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೆಲ್ಲವೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯದಂತಹ ಸೂಚನೆ ಅಲ್ಲ. ಹೀಗಾಗಿ ಅವರನ್ನ ಸಸ್ಪೆಂಡ್ ಮಾಡಿದ್ದಲ್ಲದೆ ಈ ಒಂದು ಅಂದ್ರೆ ವಿಶ್ವವಿದ್ಯಾನಿಲಯ ಬೇರೆ ಕೂಡ ಎಲ್ಲಿಯೂ ಕೆಲಸ ರೀತಿಯಲ್ಲಿ ಅದಕ್ಕೆ ಉಪನ್ಯಾಸಗಳು ಕಾರಣದಿಂದಾಗಿ ಎಫ್ಐಆರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.